ಹಾಯ್ ಹೆಲೋ ಇದಾಗಿತ್ತು ಕಸ್ಟಮರಿನ ಬ್ಲೌಸ್ ಮೆಷರ್ಮೆಂಟ್. ಸೊ ಇವಾಗ ನಾನು ಡ್ರಾಫ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶೋಲ್ಡರ್ 1 ಇಂಚ್ 2.5 ಇಂಚ್ನ ಒಂದು ಲೈನ್ ಎಳ್ಕೊಂಡು ಹಾಗೆ ಆರ್ಮೋಲ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಮಾರ್ಕ್ ಮಾಡ್ಕೊಂಡು ಲೈನ್ ಎಳ್ಕೊಂಡು ಹಾಗೆ ಲೆಂತ್ ಕೂಡ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊತಾ ಇದ್ದೀನಿ. ಚೆಸ್ಟ್ ಮಾರ್ಕ್ ಮಾಡಿಕೊಂಡು ಸೀಮ್ ಅಲವೆನ್ಸ್ ಆ್ಯಡ್ ಮಾಡಿ, ವೇಸ್ಟ್ ಮಾರ್ಕ್ ಮಾಡಿ ಸೀಮ್ ಅಲವೆನ್ಸ್ ಮಾಡಿ ಹಾಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಮಾರ್ಕ್ ಮಾಡ್ಕೋಬೇಕು. ಸೊ ಅದಕ್ಕೆ ಇವಾಗ ಕರ್ವ್ ಸ್ಕೇಲ್ ತೊಗೊಂಡು ಆರ್ಮೋಲ್ನ ನೀಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ಫ್ರಂಟ್ ಡ್ರಾಫ್ಟಿಂಗ್. ಹಾಗೆ ಅವರು ಸ್ವೀಟ್ ಆರ್ಟ್ ನೆಕ್ ಕೇಳಿದರು, ಸೊ ಅದಕ್ಕೆ ಅದನ್ನು ಶೇಪಾಗಿ ಡ್ರಾ ಮಾಡಿದ್ದೀನಿ. ಸ್ವೀಟ್ ಆರ್ಟ್ ನೆಕ್ ಇದು. ಫ್ರಂಟ್ ಡ್ರಾಫ್ಟಿಂಗ್ ಆದಮೇಲೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಯಾರೂ ಸ್ಕ್ರೋಲ್ ಮಾಡಬೇಡಿ. ಸೊ ಫೈನಲ್ ಲುಕ್ಕಿಗಾಗಿ ವೆಯ್ಟ್ ಮಾಡಿ. ಇವಾಗ ನಾನು ಡಾಟ್ ಶೇಪ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರಂಟ್ ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಕೂಡ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ರಿಂಕಲ್ಸ್ ಬರಬಾರ್ದು ಅಂತ ಆರ್ಮೋಲ್ ಹತ್ರ ಮೈನಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವೀಟ್ ಆರ್ಟ್ ಮಾರ್ಕ್ ಮಾಡಿಲ್ಲ, ಮೈನಸ್ ಮಾಡಾದಮೇಲೆ ಮಾರ್ಕ್ ಮಾಡಬೇಕು. ಸೊ ಆರ್ಮೋಲಿಂದ ಕೆಳಗಡೆ 1/2 ಇಂಚ್ ಹಾಗೆ ಡಿವೈಡೆಡ್ ಬೈ 2, ಅದರಿಂದ ಮುಂದೆ 0.25 ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತೊಗೊಂಡು ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಫ್ರಂಟ್ ಪ್ರಿನ್ಸಸ್ ಕಟ್ ಶೇಪ್ನ ಕಟ್ ಮಾಡಿಕೊಂಡು ಪ್ಯಾಟರ್ನ್ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಪೀಸ್ ಮೇಲೆ. ಇದಾಗಿತ್ತು ಬ್ಲೌಸ್ನ ಫೈನಲ್ ಲುಕ್. ಪ್ರಿನ್ಸಸ್ ಕಟ್ ಇದೆ, ಹಾಗೆ ಫ್ರಂಟ್ ಬೆಲ್ಟ್ ಕೂಡ ಅಟ್ಯಾಚ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ನೀಟಾಗಿದೆ ಅಂತ. ಇದಾಗಿದೆ ಬ್ಯಾಕ್ ಡಿಸೈನ್. ಸ್ಕ್ಯಾಲಪ್ ಇದೆ, ಹಾಗೆ ಬ್ಯಾಕ್ ಹುಕ್ಕು ಟ್ಯಾಸಲ್ಸ್ ಇದೆ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.